ಗುಡ್ ಮಾರ್ನಿಂಗ್. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಬೊಮ್ಮನಳ್ಳಿಗೆ ಹೋಗ್ಬಿಟ್ಟು ಸ್ಯಾರಿನೇ ತೊಗೊಬರ್ಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ದೋಸೆ ಮಾಡಿ ಚಟ್ನಿ ಮಾಡಿ ಎಲ್ಲ ಕೆಲಸ ಇದು ಸಾಂಬಾರು ಮಾಡಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ಮಧ್ಯಾಹ್ನ ಇನ್ನು ಬರೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡಿ ಮೊಸರು ಸಾರು ಮಾಡಿಬಿಟ್ಟು ಅನ್ನ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಲೇಟಾಗಿ ಬಂದು ಊಟ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಎಲ್ಲ ಫುಲ್ಲು ಎಲ್ಲ ಕೆಲಸ ಮಾಡ್ಕೊಂಡಿದ್ದು. ನೆನ್ನೆ ಎಲ್ಲ ಫುಲ್ಲು ಪಾತ್ರೆ ಇತ್ತು, ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಬಿಟ್ಟಿದ್ದೀನಿ. ಏನು ಕೆಲಸ ಇಲ್ಲ. ನೈಟ್ ಏನಾರ ಮುದ್ದೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಷ್ಟೇ. ಇವಾಗ ಒಂದೆರಡು ಬೆಡ್ಶೀಟ್ ಇದೆ, ಇವೆಲ್ಲ ಒಣಗಲಿ, ಆಮೇಲೆ ಬೇಕಾದ್ರೆ ಹಾಕೋದೇ ಆಗುತ್ತೆ. ಮಧ್ಯಾಹ್ನ ಬಂದಮೇಲೆ ಹಾಕ್ತೀನಿ. ಇವಾಗ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟು ತೊಗೊಂಬರ್ಸೋದಕ್ಕೆ ಅಷ್ಟೊತ್ತೆ ಆಗೋಗುತ್ತೆ. ಆಮೇಲೆ ನನಗೆ ಸ್ಯಾರಿ ಫಾಲು, ಆಮೇಲೆ ಲೈನಿಂಗು ಎಲ್ಲ ಬೇಕಲ್ಲ, ಒಂದೊಂದ್ಸಲ ಎಲ್ಲ ತಂದುಬಿಡ್ತೀನಿ. ಆಮೇಲೆ ನಾನು ಸ್ಟಿಚ್ ಮಾಡ್ಕೊತೀನಿ. ನನ್ನ ಮಗಳಿಗೂ ಲೈನಿಂಗ್ ಎಲ್ಲ ಬೇಕು. ಅಲ್ಲೊಂದು ಅಂಗಡಿ ಇದೆ, ಅಲ್ಲೊಂದು ಕಮ್ಮಿ ರೇಟಿಗೆ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ತೊಗೊಬಂದ್ಬಿಡ್ತೀನಿ ಒಂದ್ಸಲಿ. ಅದೇ ಕ್ರಿಸ್ಮಸ್ಸು. ಇದು ಅದು ಚೆನ್ನಾಗಿದೆಲ್ಲ. ಹಾಂ, ದೊಡ್ಡ ಬಾರ್ಡ್ರ್ ಥರ ಇದೆಲ್ಲ. ಹಾಂ, ಅಂದರೆ ಇದು ದೇವ್ರ ಗುಡ್ಸಕ್ಕೆ ಆಪೋಸಿಟ್ ಇಲ್ಲಲ್ಲ, ಡಬಲ್ ಕಲರ್ ಇರಬೇಕಲ್ವಕ್ಕ? ಫುಲ್ ಪ್ಲೇನೇ ಇದೆ ಅನ್ಸುತ್ತೆ. ಇಟ್ಕೊಂಡ್ರೆ ಮಸ್ತ್ ಕಾಣಿಸುತ್ತಾ ಶಾನ್. ಅಲ್ಲ, ರನ್ನಿಂಗ್ ಬ್ಲೌಸ್ ಇಲ್ಲ ಅಕ್ಕ. ಇದು ರನ್ನಿಂಗ್ ಬ್ಲೌಸು, ಡಬಲ್ ಕಲರ್ ಇಲ್ಲ. ಕಲರ್ ತೋರಿಸಿ ಇದ್ರಾಗ. ದೇವ್ರಿಗೆ ಗುಡ್ಸಕ್ಕೆ ಬಾರ್ಡ್ರ್ ಥರ, ದೇವ್ರಿಗೆ ಗುಡ್ಸಕ್ಕೆ ಆಪೋಸಿಟ್ ಬಾರ್ಡ್ರ್ ಮೆರೂನ್ ಐತೆ, ಗ್ರೀನ್ ಐತೆ, ಬ್ಲೂ ಐತೆ. ಎಲ್ಲೋದ್ರೂ ಸೀರೆ ಥರ. ಈ ಸೈಡಲ್ಲಿ ಇಟ್ಟಿರಿ, ಇದಿರಲಿ. ಈ ಥರ ಬರೋದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ. ಅದೇ ಹೇಳಿದ್ದು ಬಾರ್ಡರ್ ಮ್ಯಾಚಿಂಗ್ ಬರುತ್ತೆ. ಸರ್ಕುಲಿಂಗೆ rupees received on Google Pay. Set up. ಓಕೆ. White shirt ತೋರಿಸು. ನೋಡಿ, ಇವಾಗ ಮನೆಗೆ ಬಂದೆ. ಎಲ್ಲ ತಗೊಂಬಿಟ್ಟು ಪೈನಾಪಲ್ ತೊಗೊಬಂದಿದ್ದೀನಿ. ನೋಡಿ, ಕಟ್ ಮಾಡಿಸ್ಕೊಂಡು ತೊಗೊಬಂದೆ. ನಾನು ತಿಂದೆ ಅಲ್ಲೇ ಸ್ವಲ್ಪ. ನನ್ನ ಮಕ್ಕಳಿಗೆ ಬಂದಿದ್ದಾರಲ್ಲ, ನಾನು ಲೇಟಾಗೆ ಹೋದೆ. 1 ಗಂಟೆಗೆ ಹೋದೆ. ಅಲ್ಲೆಲ್ಲ ತೊಗೊಂಡು ಸೀರೆಲ್ಲ ನೋಡಬೇಕಲ್ಲ, ನೋಡ್ಕೊಂಡು ತಗೊಂಡು ಬಂದೆ. ನಿಮಿಷ ಅಂಗಡಿಲಿ ತಂದೆ ನೋಡಿ, ಎಷ್ಟು ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಹಾಕಿ ತಿನ್ನು. ಹೊಟ್ಟೆ ಹಸ್ಬಿಟ್ಟಿದೆ. ಮೊಸರು ಸಾರು ಮಾಡಿದ್ನಲ್ಲ, ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೆ. ಹೊಟ್ಟೆ ಹಸ್ಬಿಟ್ಟಿದೆಯಲ್ಲ, ಹೊಟ್ಟೆ ಹಸಿಯೋದಕ್ಕೆ ಮೊಸರು ಸಾರು, ಅನ್ನ ಸೂಪರಾಗಿದೆ. ನಂಗೆ ಸಾರು ಅಂದರೆ ಅದೇನು ಇಷ್ಟ, ಮೊಸರು ಸಾರು. ನೋಡಿ, ನಾನು ಬ್ಲೌಸ್ ಹೊಲ್ಕೊತಾ ಇದ್ದೀನಿ. ಇದು ಅದೇ ಕೊಟ್ಟಿದ್ದಾರೆ. ಸೀರೆ ಪ್ಲೇನ್ ಇದೆ, ಗ್ರೀನ್ ಕಲರ್ ಸ್ಯಾರಿ ಇದೆ, ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ವೈಟ್ ಕಲರ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೊಲ್ಕೊತಾ ಇದ್ದೀನಿ. ಚೆನ್ನಾಗಿದೆ. ಬುಟ್ಟ ಥರ ಇದೆ ನೋಡಿ, ಈ ಥರ ಇದೆ. ಇಲ್ಲಿ ಈ ಥರ ಇದೆ ಸ್ಲೀವಿಗೆ. ಅದಕ್ಕೆ ಈ ಥರ ಹೊಲ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಲೈನಿಂಗ್ ತೊಗೊಬಂದಿದ್ದೀನಿ ಹೋಗ್ಬಿಟ್ಟು. ಇವಾಗ ಕಟ್ ಮಾಡ್ಕೊತೀನಿ.
ನೋಡಿ ಎಲ್ಲ ಬ್ರೆಡ್ಶೀಟ್ ಎಲ್ಲ ಹೆಂಗೋ ಬಿಸಿಲು ಬಂದುಬಿಟ್ಟಿದೆ ಚೆನ್ನಾಗಿ. ಇನ್ನೊಂದು 4 ಇದ್ವಲ್ಲ ಅವನ್ನೆಲ್ಲ ಒಗ್ದು ಒಣಗಾಕ್ತೆ. ಇವೆಲ್ಲ ನೋಡಿ ಎಲ್ಲ ವಾಶ್ ಮಾಡಿಕ್ಕಿದ್ದೀನಿ. ಕ್ಲೀನಾಗೆಲ್ಲ ಒಣಕೊಂಡಿರುತ್ತೆ ಬಿಸಿಲಿಗೆ. ಎಲ್ಲ ಅದನ್ನು ತೊಳೆದು ಹಂಗೆ ಇಟ್ಬಿಟ್ಟಿದೆ. ಸುಸ್ತಾಗ್ಬಿಟ್ಟಿತ್ತಲ್ಲ, ತೊಳೆಯೋಕ್ಕಾಗಿರಲಿಲ್ಲ. ಹಂಗೆ ಇಟ್ಟಿದ್ದೆಲ್ಲ ತೊಳೆದು ಒಣಗಾಕಿದ್ದೀನಿ. ಚೆನ್ನಾಗಿ ಬಿಸಿಲು ಬಂದಿದೆ ಮಾತ್ರ. ನಾನು ನಿನ್ನೆ ಬರ್ಬೇಕಾದ್ರೆ ಈ ಥರ ಇದೊಂದು ಬ್ಯಾಗ್ ತೊಗೊಬಂದೆ. ಚೆನ್ನಾಗಿದೆ ನೋಡಿ, ಆನೆದು. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಕಸ್ಮಾತು. ಅಯ್ಯೋ, ಇದು ಫೋನು ಕವರಲ್ಲಿ ಇಟ್ಕೊಂಡ್ಬಿಟ್ಟಿದ್ನ, ಫೋನ್ ಮಿಸ್ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಈ ಥರ ಬ್ಯಾಗ್ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಕೈಯಲ್ಲಿ ನೇತಾಕೊಂಡ್ಬಿಡ್ಬೋದು. ಅಯ್ಯೋ, ಪರ್ಸೊಳಗೆ ಇಟ್ಕೊಂಡು ಪರ್ಸ್ನೊಳಗೆ ಮೊಬೈಲ್ ಇಟ್ಟಿರಲಿಲ್ಲ, ಕವರೊಳಗೆ ಹಾಕ್ಬಿಟ್ಟಿದ್ದೆ, ಮಿಸ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಹಿಂಗೆ ಕೈಯಲ್ಲಿ ನೇತಾಕೊಂಡು ಈ ಥರ ಹಾಕೊಂಡ್ಬಿಡ್ಬೋದು, ಸುಮ್ಮನೆ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದೆ. ಜಿಪ್ ಕೊಟ್ಟಿದ್ದಾರೆ. ಎಲ್ಲ 150 ರೂಪಾಯಿ ಅಂದರು. 110 ಕೊಟ್ಬಿಟ್ಟು ತೊಗೊಂಬಂದ್ವಿ. ಆನೆದು ಎಲ್ಲ ಕಲರ್ಸ್ ಥರ ಇದ್ವು. ಚೆನ್ನಾಗಿತ್ತು ಮಾತ್ರ. ಚೆನ್ನಾಗಿದೆ, ಕ್ವಾಲಿಟಿನೇ ಚೆನ್ನಾಗಿದೆ ನೋಡಿ. ನನಗೆ ಇಷ್ಟ ಆಗಿದೆ, ಅದಕ್ಕೆ ತಗೊಬಂದಿದ್ದೀನಿ. ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಇವಾಗ. ನನ್ನದು ಅಳತೆ ಬ್ಲೌಸ್ ನನಗೆ ನಿಮಗೆ ಏನಾರ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾವ್ದಾರ ಬ್ಲೌಸ್ದು ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಯಾವ್ದಾರ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ ಬ್ಲೌಸ್ ಮಾತ್ರ ಒಂದು ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಓಕೆನಾ? ನಿಮ್ಗೆ ಯಾರು ಕಲಿಬೇಕು ಅಂತ ಆಸೆ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಯಾರಿಗಾರ ಬೋರ್ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಬೋರ್ ಆಗಿದೆ ಅಂತ. ಓಕೆನಾ? ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ ಬ್ಲೌಸ್, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಅಳತೆ ಬ್ಲೌಸ್ ಇದ್ದರೆ ಸಾಕು, ರೆಡಿ. ಕಲ್ತಿದ್ದೀರಾ ಸ್ವಲ್ಪ ಅಂತ ಅಂದರೆ ಈಸಿ ಆಗುತ್ತೆ. ಕಲಿತೇ ಇಲ್ಲ ಅಂದರೆ ಮಾತ್ರ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಲೇಬೇಕು. ನಾನು ಫಸ್ಟು ಡ್ರೆಸ್ ಮಾತ್ರ ಕಲ್ತ್ಕೊಂಡಿದ್ದೆ, ಬ್ಲೌಸ್ ಕಲ್ತ್ಕೊಂಡಿರಲಿಲ್ಲ. ಡ್ರೆಸ್ನ ಇಲ್ಲಿ ಅಮ್ಮು ಪಾಪು, ನನಗೆ ಏನೋ ಗೊತ್ತಿಲ್ಲ, ತುಂಬ ಇಂಟ್ರೆಸ್ಟ್ ಇತ್ತು ಮಾತ್ರ ಸ್ಟಿಚಿಂಗ್ ಮಾತ್ರ. ಅಮ್ಮು ಪಾಪು ಇದ್ಲು ಅನ್ನೋ 1 ವರ್ಷ 2 ವರ್ಷ ಅನ್ಕೊತೀನಿ. ಅವಳನ್ನ ಸೀರೊಳಗೆ ಹಾಕ್ಬಿಟ್ಟು ನಾನು ಕಲಿಯೋಕ್ಕೆ ಹೋಗ್ತಾಯಿದ್ದೆ. ಪಕ್ಕದಲ್ಲಿ ಪಂಜಾಬಿಯರಿದ್ರಾ, ಅವ್ರು ಹೇಳ್ಕೊಡ್ತಾಯಿದ್ರು. ಸರಿ ಅಂತ ಅವ್ರ ಹತ್ರ ಪಕ್ಕದಲ್ಲಿ ಕಲ್ತ್ಕೊಂಡೆ. ಡ್ರೆಸ್ ಮಾತ್ರ ಕಲ್ತ್ಕೊಂಡು ನಾನು ಮಾಮೂಲಿ ಪಟೇಲ ಪ್ಯಾಂಟು ಟಾಪು ಬರ್ತಿತ್ತಲ್ಲ ಮನೆ ಹತ್ರ ಎಲ್ಲ, ಇವಾಗ ಮಾರ್ಕೊಂಬರ್ತಾ ಇದ್ರಲ್ಲ, ಅದೇ 1 ಮೀಟ್ರಿಗೆ ಇಷ್ಟು ಅಂತ 200 ರೂಪಾಯಿ ಹಂಗೆ ತೊಗೊಂಡು ನಾನು ಪಟೇಲ ಪ್ಯಾಂಟು ಟಾಪು ಹೊಲ್ದು ನಾನು ಹಾಕೊಳೋದು ಕಲ್ತ್ಕೊಂಡೆ ಮನೆಗೆ. ಆಮೇಲೆ ನಾನೇ ಫೋನಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಡಿಸೈನ್ ಆಗಿ ಅದನ್ನೆಲ್ಲ ಕಲ್ತ್ಕೊಂಡೆ. ಒಂದು ತಿಂಗಳವರೆಗೂ ಕಲ್ತ್ಕೊಂಡೆ ಅಲ್ಲಿ ಪಂಜಾಬಿರ ಹತ್ರ, ಅವ್ರ ಹತ್ರ ಹೇಳಿಸ್ಕೊಂಡೆ. ಆಮೇಲೆ ಇನ್ನು ಬ್ಲೌಸ್ ಕಲಿಬೇಕಂದ್ರೆ ತುಂಬ ಆಸೆ ಆಗಿತ್ತು. ಇಲ್ಲಿ ಬಂದಮೇಲೆ ಇಲ್ಲಿ ಒಬ್ಬರು ಗೊತ್ತಿದ್ರು ಆಂಟಿ, ಅವ್ರ ಹತ್ರ ಹೋಗ್ಬಿಟ್ಟು ನಾನು ಒಂದು 2 ತಿಂಗಳು ಕಲ್ತ್ಕೊಂಡೆ. ಅಲ್ಲಿ ಪೇಪರ್ ಕಟ್ಟಿಂಗ್ ಫಸ್ಟ್ ಹೇಳ್ಕೊಟ್ರು, ಆಮೇಲೆ ಪ್ಲೇನ್ ಬ್ಲೌಸ್ ಹೇಳ್ಕೊಟ್ರು, ಆಮೇಲೆ ಲೈನಿಂಗ್ ಬ್ಲೌಸ್ ಹೇಳ್ಕೊಟ್ರು. ಅದನ್ನು 2 ತಿಂಗಳು ಕಲ್ತ್ಕೊಂಡು ಮನೇಲಿ ಬಂದಿನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡು ಡಿಸೈನ್ ಎಲ್ಲ ಬೇಕಂದರೆ ಕಲ್ತ್ಕೊಂಡೆ. ಇನ್ನೂ ಹೋಗ್ಬೋದು, ಬೇಕಾದ್ರೆ ಒಂದು 4 ತಿಂಗಳವರೆಗೂ ಕಲಿಬೋದು ನಾವು, ಕಲಿಬೇಕು ಅಂದರೆ. ನೋಡಿ ಫೈನಲಾಗಿ ಇವಾಗ ಸ್ಟಿಚ್ ಮಾಡ್ಕೊಂಡೆ. ಬಫ್ ಸ್ಲೀವ್ ಹೊಲ್ಕೊಂಡಿದ್ದೀನಿ, ನನಗೆ ತುಂಬ ಇಷ್ಟ. ಮಾಮೂಲಿ ರೌಂಡ್ ನೆಕ್ಕು, ಹಿಂದ್ಗಡೆ ಸಿಂಪಲಾಗಿ ಹೊಲ್ಕೊಂಡಿದ್ದೀನಿ. ಇರಲಿ ಸಿಂಪಲಾಗಿ ಸಾಕು, ನನಗೆ ತುಂಬ ಗ್ರ್ಯಾಂಡಾಗಿ ಎಲ್ಲ ಆ ಥರ ಇದ್ದರೆ ನನಗೆ ಇಷ್ಟ ಆಗಲ್ಲ. ಈ ಥರ ನಾನು ಹಿಂದ್ಗಡೆ ಟ್ಯಾಗ್ ಮಾಡ್ಕೊಂಡಿದ್ದೀನಿ ನೋಡಿ. ಅವಳು ಡಯಾಗ್ರಾಮ್ ಏನೋ ಬಿಡಿಸ್ತಾ ಇದ್ದಾಳೆ ಸೈನ್ಸಿಂದು, ಇವನು ಸೋಷಲ್ ಏನೋ ಗ್ಲೋ ಬಿಡಿಸ್ತಾ ಇದ್ದಾನೆ. ನಾನು ಸ್ಟಿಚ್ ಮಾಡ್ತಾಯಿದ್ದೆ, ಇವಾಗ ಎದ್ದು ಬಂದಿದ್ದೀನಿ. ಬಾಟ್ಲೆಲ್ಲ ತಗೊಂಡು ನಾನು ನೋಡಿ. ಅಮ್ಮ ಇಲ್ಲಿ ಬಿಡಿಸ್ತೆ ಹೋಗು. ಮುಗ್ದು ಹಿಂಗೆ. ಬಿಡಿಸು ನೋಡ್ಕೊಂಡು ಏನಾದರೂ ಅಕ್ಷಯ್ ಊಟ ಮಾಡ್ಕೊಂಡು ಅಕ್ಷಯ್ ಅಂದರೆ ಅವ್ನು ಹಂಗೆ ತಿಂತಿದ್ದ, ಸ್ಕೂಲಲ್ಲಿ ಹೇಳ್ತಿದ್ದ, ದೇವಜ್ ಹೇಳ್ತಿದ್ದ ಅವ್ನು. ಸ್ಟಿಚಿಂಗ್ ಎಲ್ಲ ಮಾಡಿದೆ. ಉಕ್ಸು ಎಮ್ಮಿಂಗ್ ಒಂದು ಮಾಡಬೇಕು, ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ರಾಶಿತ ಆಯ್ತು ಬೇಗ. ಯಾಕೋ ಮಧ್ಯಾಹ್ನ ಕೆಲಸ ಎಲ್ಲ ಮಾಡಿದ್ದೀನಲ್ಲ ಅದಕ್ಕೆ ಅನಿಸುತ್ತೆ. ಇವಾಗ ಅನ್ನಕ್ಕೆಲ್ಲ ಇಟ್ಬಿಡೋಣ. ಫಸ್ಟು ರೈಸಿಗೆ ಇಟ್ಬಿಟ್ಟು ಸಾಂಬಾರು ಹೆಂಗೋ ಮಾಡಿದ್ನಲ್ಲ, ಇದು ಅಳಸಂದೆ ಕಾಳು ನೆನೆಹಾಕ್ಕೊಂಡಿದ್ದೆ. ನಾನು ನೈಟ್ ನೆನೆಸ್ಕೊಂಡಿರ್ತೀನಿ ನೆನೆಹಾಕಬೇಕು ಅಂತ, ಅದು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಸರಿ ಬೆಳಗ್ಗೆ ಎದ್ದಿದ ತಕ್ಷಣ ಟಿಫನಿಗೆ ಮಾಡಿ ಮಕ್ಕಳಿಗೆಲ್ಲ ಕಲಿಸ್ತೀನಲ್ಲ, ಆವಾಗ ಸರಿ ಬಿಡು ಅಂತ ನೆನೆಹಾಕ್ತೀನಿ. ಆವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊತೀನಿ. ಕಡಲೆಕಾಳಾದರೆ ಮಾತ್ರ ನೆನೆಯೋದಿಲ್ಲ, ಅಳಸಂದೆ ಕಾಳಾದರೆ ಮಾತ್ರ ಒಂದು 12 ಗಂಟೆ 11:45 ಅಷ್ಟೊತ್ತಿಗೆ ಬೆಳಗ್ಗೆ ನೆನೆಹಾಕಿದ್ರೆ ನೆಂದಿರುತ್ತೆ. ಅದಕ್ಕೆ ನಾನು ಇವಾಗ ಅಳಸಂದೆ ಕಾಳು ಸಾಂಬಾರು ಮಾಡಿದ್ದೆ. ಒಂದು ಸ್ವಲ್ಪ ಬೀನ್ಸ್ ಇತ್ತು, ಆಲೂಗಡ್ಡೆ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಂಡೆ. ಚೆನ್ನಾಗಿತ್ತು ಮಾತ್ರ. ಹುಳಿ ಸಾಂಬಾರು ಹುಣ್ಸೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿ, ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡ್ರೆ ನನ್ನ ಮಕ್ಳಿಗೆ ಊಟ ಮಾಡಿಸಿರ್ತೀನಿ. ಪಾಪ ಅವರು ಮಧ್ಯಾಹ್ನ ಬರೀ ರೈಸ್ ಮಾತ್ರ ತಿಂದಿರ್ತಾರೆ. ಅದಕ್ಕೆ ನೈಟ್ ಹೊತ್ತು ಮಾತ್ರ ಬಿಸಿ ಮುದ್ದೆ ಮಾಡ್ಕೊಂಡು ಅವ್ರಿಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡೋಣ ಅಂತ ಅಂದ್ಕೊಂಡು ಪಾತ್ರೆನೆಲ್ಲ ವಾಶ್ ಮಾಡಿಟ್ಟಿದ್ದೆ. ಪಾತ್ರೆನ ಅಷ್ಟೊಂದೇನು ಇರಲಿಲ್ಲ, ಇನ್ನು 4 ಇದೆ ಅಷ್ಟೇ. ಇವಾಗ ಕ್ಲೀನಾಗಿ ನಾಳೆ ಬೇರೆ ಶನಿವಾರ ಅಲ್ವ, ವಾರ ಅಲ್ವ ನಮ್ಮದು, ಅದಕ್ಕೋಸ್ಕರ ಕ್ಲೀನಾಗೆಲ್ಲ ಒಡಿಸಿ ಎತ್ತಿಕ್ಬಿಟ್ರೆ ಆಗುತ್ತೆ ಬಿಡು ಅಂತ ಇವಾಗ ಫಸ್ಟ್ ನಾನು ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಪಾತ್ರೆ ಎಲ್ಲ ದಬಾಕ್ಬಿಡ್ತೀನಿ. ಊಟ ಎಲ್ಲ ಮಾಡೋದನ್ನೆಲ್ಲ ಕ್ಲೀನಾಗಿ ಒಡಿಸ್ಕೊತೀನಿ ನೋಡಿ. ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ನಮ್ಮ ಮನೇಲಿ ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೇ ಅನ್ನದೊಳಗೆ ಇಟ್ಬಿಡ್ತೀನಿ, ಬಿಸಿ ಇರುತ್ತೆ ಇನ್ನು. ಅಲಸಂದೆ ಕಾಳು ತರಕಾರಿ ಹಾಕಿ ಆಲೂಗಡ್ಡೆ ಬೀನ್ಸ್ ಹಾಕಿ ಮಾಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಸಾರು
ಊಟ ಮಾಡಿ ರೆಸ್ಟ್ ಮಾಡೋದು. ಪಾತ್ರೆ ತೊಳಿಬೇಕು, ತೊಳೆದ್ಬಿಟ್ಟು ಎಲ್ಲ ಒಡಿಸ್ಬಿಟ್ಟು ಮನ್ಕೊಂಬಿಡ್ತೀನಿ. ನಾಳೆ ವಾರ ಬೇರೆ ಅಲ್ವಾ, ಅದಕ್ಕೋಸ್ಕರ. ಅವ್ರಿಗೆ ಊಟ ಮಾಡಿಸ್ಕೊಂಡು ಊಟ ಮಾಡ್ತೀನಿ ನೋಡಿ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿದ ತಕ್ಷಣ ಪಾತ್ರೆ ಎಲ್ಲ ಇತ್ತು, ಎಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರ ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.